ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕುವೆಂಪು ಅವರ ಜನ್ಮದಿನ ಆಚರಣೆ. ಬೇಲೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆಯನ್ನು ತಾಲೂಕು ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು, ಕುವೆಂಪು ಅವರ ವಿಶ್ವಮಾನವ ಸಂದೇಶವು ಜಾತಿ, ಮತ, ಭಾಷೆಯ ಗಡಿಗಳನ್ನು ಮೀರಿದ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ. ಪ್ರತಿಯೊಬ್ಬರೂ ಸಮಾನರು ಎಂಬ ಭಾವನೆಯೇ ನಿಜವಾದ ವಿಶ್ವಮಾನವತ್ವ. ಇಂತಹ ಚಿಂತನೆಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿವೆ ಎಂದು ಹೇಳಿದರು. ಅವರು ಮುಂದುವರಿದು, ಕುವೆಂಪು ಅವರ ಸಾಹಿತ್ಯ ಮತ್ತು ವಿಚಾರಧಾರೆಗಳು ಹೊಸ ಪೀಳಿಗೆಗೆ ಪ್ರೇರಣೆಯಾಗಿದೆ. ಮಾನವೀಯತೆ, ಸಹಾನುಭೂತಿ ಮತ್ತು ಸಮಾನತೆ ಎಂಬ ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕಚೇರಿಯ ಸಿಬ್ಬಂದಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಕೆಡಿಪಿ ಸದಸ್ಯರಾದ ನಂದೀಶ್, ಪತ್ರಕರ್ತರಾದ ಅರಸು, ಶಿಕ್ಷಣ ಇಲಾಖೆ ಶಿವಮರಿಮಪ್ಪನವರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ವಿನೋದ್ ಎಸ್ ಪಿ 9 ನ್ಯೂಸ್ ಬೇಲೂರು. ಇಲ್ಲಿ ನೋಡಿ, ಈ ಕಡೆ ಈ ಕಡೆ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ವಿಶ್ವ ಮಾನವ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ನಾವು ಎಲ್ಲ ದಿನಾಚರಣೆಗಳಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸುವ ರೀತಿಯಲ್ಲಿ ಆ ವ್ಯಕ್ತಿಯ ಜೀವನದಿಂದ ನಾವು ಕಲಿಯಬೇಕಾದ ಸಂದೇಶಗಳು ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಇದುವರೆ ಹೇಳ್ತೇವೆ ಆಚರಿಸುವಾಗ. ಸೊ ಕುವೆಂಪು ಸಂದೇಶ ಕೊಟ್ಟಿದ್ರೆ ನಾವು ಆ ಜಾತಿ, ಈ ಜಾತಿ, ಮೇಲು ಕೀಳು, ಬಡವ, ಬಲಿದ ಈ ಸಣ್ಣ ಸಣ್ಣ ಸಂಕುಚಿತ ಮನೋಭಾವನೆಗಳಲ್ಲೇ ನಮ್ಮ ಜೀವನ ಕಳೆದೆ ನಾವು ವಿಶ್ವ ಮಾನವನಾಗಬೇಕು, ನಾವು ಮಹಾಮಾನವನಾಗಬೇಕು ಅಂತ ಒಂದು ಸಂದೇಶ ನೀಡಿದ್ದಾರೆ. ಅವರ ಕಾಲಘಟ್ಟ ಯೂಶುವಲಿ ನವೋದಯ ಸಾಹಿತ್ಯದ ಉಗಮ ಕಾಲದಲ್ಲಿ ಅವರು ಅನೇಕ ಕೃತಿಗಳನ್ನು ಬರೆದು, ಶ್ರೀ ರಾಮಾಯಣ ದರ್ಶನಂ, ಆಮೇಲೆ ಮಲೆಗಳಲ್ಲಿ ಮದುಮಗಳು, ಬೇರೆ ಬೇರೆ ಟೈಪ್ ಕೃತಿಗಳನ್ನ ಬರೆದು ಅವುಗಳ ಮೂಲ ಸಂದೇಶ ಏನಂತಂದ್ರೆ ನಾವು ಸಂಕುಚಿತ ಮನೋಭಾವನೆ, ಈಗ ನಾನು ಆ ಜಾತಿಗೆ ಸೇರಿದವನು, ನಾನು ಆ ಜಾತಿಗೆ ಸೇರಿದವನು, ನಾನು ಆ ಬಣ್ಣಕ್ಕೆ ಸೇರಿದವನು, ಇವುಗಳಲ್ಲೆಲ್ಲ ನೀವು ಸೀಮಿತವಾಗದೆ ನಿನ್ನನ್ನ ಇನ್ನು ವಿಶ್ವಮಾನವನಾಗಿ ರೂಪಿಸಬಹುದು. ಅಂದ್ರೆ ವಿಶ್ವ ಬಂಧುತ್ವ, ನಿನ್ಗೆ ಯಾವುದೋ ಲಿಮಿಟೇಷನ್ ಇಲ್ಲದೆ ನೀನು ಅನಿಕೇತನವಾಗಿ ಏರು. ಅವರೊಂದು ಕಾವ್ಯದಲ್ಲಿ ಹೇಳ್ತಾರೆ, ಭುವನನ್ನ ಚೇತನ ಆಗುನಿ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಗುರಿನೆಂದು ಮುಟ್ಟದಿರು, ಮನೆಯನ್ನೆಂದು ಕಟ್ಟದಿರು. ಅಂದ್ರೆ ಈ ಕಂಟಿನ್ಯೂಸ್ ಆಗಿ ನಿನ್ನನ್ನು ಮೇಲಕ್ಕೆ ಏರಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಿರುವಂತ ಒಂದು ಅವರ ಸಂದೇಶ ಆಗಿತ್ತು. ಸೊ ಅಂತ ಮಹಾತ್ಮರ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಅವರ ಜೀವನದಲ್ಲಿರುವ ಒಂದೆರಡು ತತ್ವಗಳನ್ನ ನಮ್ಮ ಜೀವನದ ಅಳವಡಿಸಿದ್ರೆ ಅಷ್ಟೇ ಸಾಧ್ಯ ಆಗುತ್ತೆ ಅಂತ ಮಾತನಾಡ್ತಾರೆ.